ಕೆಲವೊಂದು ಚಲನಚಿತ್ರಗಳಲ್ಲಿ ಹಾವನ್ನ ನಿಮ್ಮ ಮೇಲೆ ಬಿಡ್ತಾರೆ ಅಥವಾ ನೀವೆಲ್ಲ ಇಟ್ಕೊಂಡಿರ್ತೀರಲ್ಲ, ಅದೆಲ್ಲ ರಬ್ಬರ್ ಹಾವೋ ನಿಜವಾದ ರಬ್ಬರ್ ಹಾಡು ಇರುತ್ತೆ. ಈಗ ನಾವು ಕುರಿಗಳು ಮಾಡಿದ್ವಿ. ಕುರಿಗಳಲ್ಲಿ ಒಂದು ಸೀನ್ ಇದೆ, ಒಂದು ದೊಡ್ಡ ಕಾಮಿಡಿ ಸೀನು. ಹಾವನ್ನ ಬೆಲ್ಟ್ ತರ ಕಟ್ಕೊಂಡ್ಬಿಡ್ತೀನಿ ನಾನು. ನನಗೆ ಕಣ್ ಕಾಣಲ್ಲ ಚಿತ್ರದಲ್ಲಿ, ಸ್ಪೆಕ್ಸ್ ಹಾಕೊಳ್ತಾ ಇದ್ರೆ. ಸೊ ಗೊತ್ತಿಲ್ಲ, ಹೀಗೆ ಹುಡ್ಕೊಂಡ್ ಬರ್ತೀನಿ, ಬೆಲ್ಟ್ ಅಲ್ಲಿ ಇದೆ ಹುಡುಕ್ತೀನಿ, ಅಲ್ಲಿ ಒಂದು ಹಾವು ಇರುತ್ತೆ, ಬೆಲ್ಟ್ ಹಾಕೊಂಡು ಹಾವನ್ನ ಕಟ್ಕೊಂಡ್ಬಿಟ್ಟಿರ್ತೀನಿ. ಆ ಸೀನ್ ತುಂಬಾ ಜನ ಅನ್ಕೊಂಡೆ ರಬ್ಬರ್ ಹಾವು. ರಬ್ಬರ್ ಹಾವಲ್ಲ, ಅದು ನಿಜವಾದ ಹಾವು. ಅದು ಹಾವು ಖಂಡಿತ ಇಷ್ಟು ದೊಡ್ಡದು ಅದು. ಸೊ ಥ್ಯಾಂಕ್ಫುಲಿ ನನಗೆ ಹಾವು ಭಯ ಇಲ್ಲ, ಯಾವ್ದ್ರ ಬಗ್ಗೆ ಭಯ ಇಲ್ಲ. ಚಿಕ್ಕ ವಯಸ್ಸಿನ ಹತ್ರ ಬೆಳೆಸ್ಬಿಟ್ಟಿದ್ದಾರೆ ಮನೇಲಿ. ಅಂಡ್ ಡಮ್ಮಿ ಕೆಲವು ಇಟ್ಟಿರ್ತೀವಿ, ಬಟ್ ಕೈಯಲ್ಲಿ ಹಾವು ಇಟ್ಕೊಂಡು ಜನ ಗೊತ್ತಾಗುತ್ತಲ್ಲ ಅದು ನಿಜ ಹಾವು. ತಲೆ ಅಲ್ಲಾಡಿಸ್ಬೇಕು, ನಾಲ್ಗೆ ಹೊರಡಾಕ್ಬೇಕು ಅದು. ಸೊ ಇಟ್ ಹ್ಯಾಸ್ ಟು ಬಿ ರಿಯಲ್. ವೀಕ್ಷಕರೇ, ಯುಗಾದಿ ವರ್ಷದ ಹಬ್ಬವೂ ಹೌದು, ಹರ್ಷದ ಹಬ್ಬವೂ ಹೌದು. ಎಂತಹ ಕಡು ಬಡವನೇ ಇರಲಿ, ಇಡೀ ವರ್ಷದ ನೋವಿನ ಬೇವನ್ನು ನುಂಗಿ ಸವಿ ಬೆಲ್ಲವನ್ನು ಮೆಲ್ಲುತ್ತಾನೆ ಇಂದು. ನಾಳಿನ ಗೋಳು ಇದ್ದದ್ದೇ, ಅದಕ್ಕೆ ಹೆದರಿ ಇಂದಿನ ಹರ್ಷವನ್ನು ಬಲಿ ಕೊಡಬಾರದು. ಬಾಳೆಲ್ಲ ಬೇವೆಲ್ಲ, ಬೆಲ್ಲವೂ ಅಲ್ಲ, ಸುಖ ದುಃಖಗಳ ಸಮ್ಮಿಶ್ರಣ. ಆದ್ದರಿಂದ ಬದುಕನ್ನು ಸಮತೋಲನದಲ್ಲಿ ಸ್ವೀಕರಿಸಿ ಎನ್ನುತ್ತಾರೆ ನಮ್ಮ ಕವಿ ಕುವೆಂಪು. ನಲ್ಮೆಯ ವೀಕ್ಷಕರೇ, ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ ಹಿರಿಯ ಚಲನಚಿತ್ರ ತಾರೆ ಜಯಂತಿ ಅವರು. ಜೇನುಗೂಡು ಚಲನಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಂದವಳ್ಳಿಯ ತೋಟ ಇವರ ಎರಡನೇ ಚಿತ್ರವಾಗಿದೆ. ಮಿಸ್ ಲೀಲಾವತಿ ಚಲನಚಿತ್ರ ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿಯನ್ನ ಇವರಿಗೆ ತಂದುಕೊಟ್ಟಿತು. ಆಂಧ್ರದ ನಂದಿನಿ, ತಮಿಳುನಾಡಿನ ಕಲೈ ಸೆಲ್ವಂ, ಟಿಪ್ಪು ಸುಲ್ತಾನ್, RNR ಮುಂತಾದ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿದ್ದು, ದಕ್ಷಿಣ ಭಾರತದ ಎಲ್ಲ ಪ್ರಸಿದ್ಧ ನಾಯಕ ನಟರೊಂದಿಗೆ ಅಭಿನಯಿಸಿರುವ ಆಕೆ ಕನ್ನಡವಲ್ಲದೆ ತೆಲುಗು, ತಮಿಳು, ಹಿಂದಿ ಮುಂತಾದ ಅನೇಕ ಭಾಷೆಯ ಚಲನಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ನಿವೃತ್ತಿ ಎನ್ನುವ ಪದ ಇವರಿಗಿನ್ನೂ ತಿಳಿದಿಲ್ಲ. ಅಭಿನಯ ಶಾರದೆ ಜಯಂತಿಯವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಯುಗಾದಿಯ ಶುಭಾಶಯಗಳನ್ನ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಸಲ್ಲಿಸ್ತೀರಿ? ಯುಗಾದಿ ಹಬ್ಬದ ಶುಭಾಶಯಗಳು ನನಗೆ ಬಹಳ ಒಂದು ಖುಷಿಯಿಂದ ಹೇಳ್ಬೇಕು ಅಂತ ಆಸೆ. ಯಾಕೆಂದ್ರೆ ಈ ಬೇವು ಬೆಲ್ಲ ತಿನ್ನೋದಿದೆಯಲ್ಲ, ಅದು ನನಗೆ ಬಹಳ ಇಷ್ಟ. ಬೇವು ಬೆಲ್ಲ ಮಾಡುವಾಗ ನಮ್ಮ ಮನೇಲಿ ನಮ್ಮ ತಾಯಿಯವ್ರು ಬೇವು ಬೆಲ್ಲ ಮಾಡ್ತಾ ಇದ್ರು. ಅದೇನಂತಂದ್ರೆ ಬೆಲ್ಲ, ಚಿಗುರೆಲೆ, ಬೇವಿನ ಚಿಗುರೆಲೆ ಹಾಕಿ ಅದನ್ನ ಕೊಡ್ತಾ ಇದ್ರು. ನಾನ್ ಹಾಗಲ್ಲ, ಮಾವಿನಕಾಯಿ, ಆಮೇಲೆ ಬೆಲ್ಲ, ಈ ಬೇವಿನ ಸೊಪ್ಪಿನ ಹೂ ಇದೆಯಲ್ಲ ಅದು ಹಾಕಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತಾ ಇದ್ದೀವಿ. ನಿಮ್ಮ ದೃಷ್ಟಿಯಲ್ಲಿ ಮಾಹಿತಿ ಯುಗದ ಬಗ್ಗೆ ಅನಿಸಿಕೆ? ಬರುವ ಯುಗ ಕಂಪ್ಯೂಟರ್ ಯುಗ ಅಂತ ಹೇಳ್ಬಹುದು. ನಾನೊಂದು ಹೊಸ ಗಾದೆ ಹೇಳ್ತೀನಿ, ಆಡು ಮುಟ್ಟದ ಸೊಪ್ಪಿಲ್ಲ, ಕಂಪ್ಯೂಟರ್ ಇಲ್ಲದ ಜಾಗವಿಲ್ಲ ಅಂತ. ಆ ಥರ ಆಗೋಗಿದೆ. ನಮಸ್ಕಾರ. ನಮಸ್ಕಾರ. ದರ್ಶನ್, ನಿಮ್ಮ ತಂದೆ ತೂಗುದೀಪ್ ಶ್ರೀನಿವಾಸ್ ಕನ್ನಡ ಚಿತ್ರ ರಸಿಕರ ಮನಸ್ಸನ್ನ ಗೆದ್ದಿರೋರು. ನಿಮ್ಮ ಮನಸ್ಸನ್ನ ನಿಮ್ಮ ತಂದೆ ಹೇಗೆ ಗೆದ್ದಿದ್ರು ಅಂತ ತಿಳ್ಕೊಳ್ಬೇಕು ಅಂತ ಕುತೂಹಲ. ತಿಳಿಸ್ತೀರಾ? ನಮ್ಮ ತಂದೆಯವರು ಒಳ್ಳೆ ನಟರಾಗಿದ್ರು, ಹಾಗೇನೆ ಒಳ್ಳೆ ತಂದೆ ಆಗಿದ್ರು ನಮ್ಗೆ. ಸೊ ಯಾವುದೇ ನಮ್ದು ನಾವು ಏನೇ ಮಾಡ್ಬೇಕಾದ್ರೂ ನಮ್ಮನ್ನೊಂದು ಪ್ರೀತಿ ವಿಶ್ವಾಸ ಅಂದ್ರೆ ಎಲ್ರು ಕೇಳೋರು ನನಗೆ ಬಹಳ ಜನ ಇದನ್ನ, ಏನಪ್ಪಾ ನಿಮ್ ತಂದೆ ಸಿನಿಮಾಲೆಲ್ಲ ವಿಲ್ಲನ್, ಮನೇಲೂ ಹಾಗೆ ಇರ್ತಾರ ಅಂತ. ನಾನು ಅವ್ರಿಗೆಲ್ಲ ಒಂದೇ ಉತ್ತರ ಹೇಳ್ತಾ ಇದ್ದೆ, ಸಿನಿಮಾಲ್ ವಿಲ್ಲನ್ ಅಪ್ಪ, ಮತ್ ಮನೇಲಿ ಹೀರೋ ಆಗಿದ್ರು ಅವರು. ಅರ್ಚನಾ, ಯಜಮಾನ ಚಿತ್ರದ ಮೈನಾ ಓ ಮೈನಾ ಗೀತೆಗೆ ನೀವು ಅಭಿನಯಿಸಿದ್ರಿ. ಈ ಗೀತೆಯ ಸಾಲುಗಳ ಗಾಯನದಿಂದ ಕಾರ್ಯಕ್ರಮವನ್ನ ಆರಂಭಿಸಿದ್ರೆ ಚೆನ್ನಾಗಿರುತ್ತಲ್ವಾ? ನಂಗೆ ಹಾಡಕ್ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಐ ಟ್ರೈ. ಓ ಮೈನಾ ಮೈನಾ ಏನಿದು ಮಳೆ ಇಲ್ಲದೆ ಮೈ ನೆನೆಯೋ ಮಾಯದ ನಿನ್ನೆ ಕಂಡ ನೋಟವೇ ಅಂತರಾಳವಾಗಿದೆ, ಇಂದು ಕಂಡ ನೋಟವೇ ಗಟ್ಟಿ ಮೇಳವಾಗಿದೆ. ರಾಗ ಎನ್ನಲೇ ಅನುರಾಗ ಎನ್ನಲೇ ಪ್ರೀತಿ ಎನ್ನಲೇ ಹೊಸ ಮಾಯೆ ಎನ್ನಲೇ. ಓ ಮೈನಾ ಮೈನಾ ಏನಿದು ಮಳೆ ಇಲ್ಲದೆ ಮೈ ನೆನೆಯು ಮಾಯದ ಈ ಯಜಮಾನ ಚಲನಚಿತ್ರ ಆದ್ಮೇಲೆ ಸುಮಾರು ಜನ ಈ ಅರ್ಚನನ್ನ ಮೈನಾ ಅಂತಾನೆ ಕರೀತಾ ಇದಾರಂತೆ. ಡೆಫಿನೆಟ್ಲಿ ಎಲ್ಲೇ ಹೋದ್ರು ಮೈನಾ ಮೈನಾ ಅಂತಾನೆ ಕೂಗ್ತಾರೆ. ಜಗ್ಗೇಶ್ ಅವರೇ, ತಮಗೂ ಈ ರಾಜ್ಯೋತ್ಸವಕ್ಕೂ
ಒಂದು ಭಾವನಾತ್ಮಕ ನಂಟಿದೆ ಅಂತ ಕೇಳಿದ್ದೇನೆ. ತಾವು ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕಿಂತ ಮುಂಚೆ ಸಹ ರಾಜ್ಯೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ರಂತೆ, ಹೌದಾ? ನಾನು ಸುಮಾರು 7 ವರ್ಷದ ಹುಡುಗ ಇರ್ಬೋದು. ಆಗ ನನ್ನ ಮನೆ ಮತ್ತು ನನ್ನ ಸಾಕ್ತಾಯಿ ಮೋರುಬಾಯಿ ಅಂತ ಒಂದು ಹೆಣ್ಮಗಳು, ಅವ್ರ ಮನೆಗೆ ಮಧ್ಯ ಒಂದು ರೈಲ್ವೆ ಹಳಿ ಇತ್ತು. ಅದನ್ನು ನಾನು ದಾಟ್ಕೊಂಡು ಅವ್ರ ಮನೆಗೆ ಹೋಗೋ ಅಭ್ಯಾಸ. ಆಗ ಒಂದು ದಿನ ನಾನು ಅಲ್ಲಿ ಹೋಗುವಂಥ ಕಾರ್ಯಕ್ರಮ ಇತ್ತು. ಹೋದಾಗ ನನ್ನ ಕಣ್ಣಲ್ಲಿ ಇವತ್ತು ಕಟ್ಟಿದಾಗಿದೆ, ಬರೋ ರೈಲಿಗೆ ಯಾರೋ ಒಬ್ರು ಅಡ್ಡ ಕನ್ನಡದ ಬಾವುಟನ ತೋರಿಸಿ ತಮ್ಮ ಪ್ರಾಣನ ತ್ಯಾಗ ಮಾಡಿದ್ರು. ನಾನು ಚಿಕ್ಕವನು ತುಂಬ ಹೆದರ್ಬಿಟ್ಟೆ ಅವಾಗ. ಆಮೇಲೆ ಮನೆಗೆ ಬಂದಾಗ ನನಗೆ ನಮ್ಮ ತಂದೆ ತಾಯಿ ಹೇಳಿದ್ರು, ಇವತ್ತು ಆಚೆ ಹೋಗ್ಬಾರ್ದಾಯ್ತು, ಇವತ್ತು ಕನ್ನಡದ ಗಲಾಟೆ ಎಲ್ಲ ಕಡೆ ಅಂತ ಅಂದ್ಬಿಟ್ಟು. ಅದನ್ನು ನಾನು ಮರ್ತಿದ್ದೆ, ಆದರೆ ನನ್ನ ಮನಸ್ಸಿನಲ್ಲಿ ಅದು ಅಚ್ಚಳಿದೆ ಉಳಿದಿತ್ತು. ನಾನು ಬಹಳ ಬೆಳವಣಿಗೆ ಎಲ್ಲ ಆದಮೇಲೆ ಒಂದು ದಿನ ನಾನೆಲ್ಲೋ ನನ್ನ ಜೀವನ ಮೆಲುಕಾಗ್ತಾ ಇರಬೇಕಾದ್ರೆ ಆ ಒಂದು ವ್ಯಕ್ತಿ ಚಿತ್ರಣ, ಆತ ಆಗ್ದಂಥ ಸೂಟು ಎಲ್ಲ ನನ್ನ ಕಣ್ಣು. ನಿರುಪಮಾ ಮತ್ತು ರಾಜೇಂದ್ರ ಸ್ಪಿರಿಟ್ ಆಫ್ ಡಾನ್ಸ್, ಮಾನಿನಿ, ಪೆಟಲ್ಸ್ ಇನ್ ದಿ ಮಿಸ್ಟ್, ಒಂದೇ ಮಾತರಂ ಮುಂತಾದ ಅನುಪಮ ನೃತ್ಯ ಸಂಯೋಜನೆಗಳಿಂದ ಗಮನ ಸೆಳೆದಿದ್ದಾರೆ. ಅನೇಕ ರೂಪಕಗಳು ಈ ಅನುಪಮ ದಂಪತಿಗಳ ಪ್ರತಿಭೆಗೆ, ಕ್ರಿಯಾಶೀಲತೆಗೆ ಸಾಕ್ಷಿ. ನೃತ್ಯ ಜೋಡಿ ರಾಜೇಂದ್ರ ಹಾಗೂ ನಿರುಪಮಾ ದೂರದರ್ಶನದ ಎ ಗ್ರೇಡ್ ಕಲಾವಿದರು. ಮಧ್ಯಪ್ರದೇಶದ ಖಜುರಾಹೋ, ಮುಂಬೈ, ನವದೆಹಲಿ, ಕೋಲ್ಕತಾ, ಸಾರ್ಕ್ ಯೂತ್ ಮೀಟ್, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ವಸಂತ ಹಬ್ಬ ಮುಂತಾದೆಡೆ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಅಮೆರಿಕ, ಸಿಂಗಪೂರ್, ಮಧ್ಯಪೂರ್ವ ರಾಷ್ಟ್ರಗಳು, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ಅನೇಕ ದೇಶಗಳಲ್ಲಿ ತಮ್ಮ ನೃತ್ಯ ಪ್ರದರ್ಶನದ ಮೂಲಕ ಹೆಸರು ಮಾಡಿದ್ದಾರೆ. ನಿರುಪಮಾ ಉತ್ತಮ ಯುವನರ್ತಕಿ, ಕ್ರಿಯಾತ್ಮಕ ಯುವನರ್ತಕಿ, ನಾಟ್ಯ ಮಯೂರಿ ಮುಂತಾದ ಬಿರುದು ಪಡೆದಿದ್ದರೆ, ಪತಿ ರಾಜೇಂದ್ರ ನಾಟ್ಯ ಪ್ರವೀಣ, ಉತ್ತಮ ಪುರುಷ ನೃತ್ಯ ಕಲಾವಿದ ಎಂಬ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ. ನೃತ್ಯವೇ ಉಸಿರು, ನೃತ್ಯವೇ ಜೀವನ ಅಂತ ಇರುವಂತಹ ರಾಜೇಂದ್ರ ಹಾಗೂ ನಿರುಪಮಾ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ನಮಸ್ಕಾರ. ಈ ಕಥಕ್ ಮತ್ತು ಭರತನಾಟ್ಯ, ಈ ಎರಡೂ ಶೈಲಿಯಲ್ಲಿ ತಾವು ಇಬ್ಬರು ಪಳಗಿದ್ದೀರಿ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಹಾಗೆ ಕಥಕ್ ಮತ್ತು ಭರತನಾಟ್ಯ ಅಂದ್ರೆ ತಾವು ಯಾವ ರೀತಿ ಭಾವಿಸಿದಿರಿ? ಕಥಕ್ ಉತ್ತರ ಭಾರತದ ನೃತ್ಯ ಶೈಲಿ, ಭರತನಾಟ್ಯ ನಮ್ಮ ದಕ್ಷಿಣ ಭಾರತದ ನೃತ್ಯ ಶೈಲಿ. ಅದು ಭರತನಾಟ್ಯ ನಮ್ಮ ಕರ್ನಾಟಕ ಸಂಗೀತದ ಆಧಾರದಲ್ಲಿ ಮೇಲಿದೆ, ಮತ್ತೆ ಹಿಂದೂಸ್ತಾನಿ ಆಧಾರದ ಮೇಲೆ ಕಥಕ್ ನೃತ್ಯ ಇದೆ. ನಮಗೆ ಈ ಎಷ್ಟೋ ವರ್ಷಗಳಿಂದ ಈ ಕಲೆಗಳನ್ನು ಮಾಡ್ತಾ ಹೇಗೆ ಅನ್ಸ್ಬಿಟ್ಟಿದೆ ಅಂದ್ರೆ ಕಥಕ್ ಮತ್ತೆ ಭರತನಾಟ್ಯ ಅಂದ್ರೆ ತಂದೆ ತಾಯಿ ಇದ್ದಂಗೆ. ಸೊ ಇನ್ನು ಯುವ ಛಾಯಾಚಿತ್ರ ಗ್ರಾಹಕರಿಗೆ ತಾವು ಯಾವ ರೀತಿಯ ಸಲಹೆಗಳು, ಕಿವಿ ಮಾತು ಹೇಳ್ತೀರಿ? ಅಲ್ಲ, ಮಾಡಿದ್ರೆ ಇದರಿಂದ ಹೇಳ್ದಂಗೆ ಏನು ಅಪೇಕ್ಷಿಸಬೇಡಿ, ಒಂಥರ ಡೆಡಿಕೇಶನ್ ಇಟ್ಕೊಂಡು ಮಾಡಿ, ಒಳ್ಳೇದಾಗುತ್ತೆ. ಯಾಕಂದ್ರೆ ಫೋಟೋಗ್ರಫಿ ಕಾಸ್ಟ್ಲಿ ಅಂತಾರೆ, ಅದು ನಿಜವಾಗಿಯೂ ಕಾಸ್ಟ್ಲಿ ಅಲ್ಲ. ಯಾಕಂದ್ರೆ ಬಿಗಿನರ್ ಸ್ಪೆಂಡ್ ಮಾಡಿದಷ್ಟು ನಾವು ಮಾಡಲ್ಲ. ತುಂಬಾ ಅರ್ಥಪೂರ್ಣವಾಗಿದೆ, ತಾವು ಭಾವಪೂರ್ಣವಾಗಿ ಹಾಡಿದಿರಿ. ಮುಂಚೆ ರೆಕಾರ್ಡಿಂಗ್ ಸೌಲಭ್ಯ ಇಷ್ಟೊಂದಿರ್ಲಿಲ್ಲ. ಆಗ ಹಿನ್ನೆಲೆ ಗಾಯಕಿಯರು 10 ಸರಿ ಹಾಡಬೇಕಾಗಿತ್ತು. ಈ ಒಂದ್ಸರಿ ಪಲ್ಲವಿ ಹಾಡ್ಬಿಟ್ರೆ ಸಾಕು, ಅದನ್ನ ರಿಪೀಟ್ ಮಾಡೋದಕ್ಕೆ ಅದನ್ನೇ ಬಳಸ್ಕೊಳ್ತಾರೆ. ಈ ತಾಂತ್ರಿಕ ಸೌಲಭ್ಯ ಹಿನ್ನೆಲೆ ಗಾಯಕಿಯರಿಗೆ ಯಾವ ರೀತಿ ವರವಾಗಿದೆ? ಇದು ಒಂಥರ ವರ ಆಗಿದೆ, ಒಂಥರ ಡಿಸ್ಅಡ್ವಾಂಟೇಜ್. ಈ ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲೋ ಒಂದು ಕಡೆ ಈ ಸಮಾಜಕ್ಕೊಂದು ಸೇತುವೆ ಕಟ್ಟುತ್ತೆ ಅನ್ನೋಂಥದ್ದು. ಅದಕ್ಕೆ ಇವು ನಾವು ಸೇವಾ ಸೇತುವೆ ಅಂತ ಈ ಕಾರ್ಯಕ್ರಮಕ್ಕೆ ಹೆಸರನ್ನು ಸಹ ಇಟ್ಟಿದ್ದೇವೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮಲ್ಲಿ ಕೇವಲ ಗವರ್ಮೆಂಟಿನ ಮೇಲೆ ಅವಲಂಬಿಸುವ ಒಂದು ಪ್ರವೃತ್ತಿ ಇತ್ತು. ಇನ್ನು ಯಾವ್ದಿದ್ರು ಒಂದು ಸರ್ಕಾರ ಕೊಡಕು, ಸರ್ಕಾರ ಒಂದು ಎಲ್ಲದಕ್ಕೂ ಸರ್ಕಾರವನ್ನೇ ಅವಲಂಬಿಸುವಂತ. ಸರ್ಕಾರ ಎಷ್ಟು ಮಾಡ್ಲಿಕ್ಕಾಗುತ್ತೆ? ಅದ್ರಲ್ಲಿ ಸರ್ಕಾರಕ್ಕೂ ಒಂದು ಮಿತಿಗಳಿವೆ, ಬೇರೆ ಬೇರೆ. ಆ ಹೊತ್ತಿಗೆ ನಾವು ಅಂದ್ರೆ ಈ ದೇಶದ ಪ್ರಜೆಗಳು ನಾವು ಅದರಲ್ಲಿ ಕೆಲಮಟ್ಟಿಗಾದ್ರೂ ಭಾಗವಹಿಸಬೇಕು. ಆ ಹೊಣೆಯನ್ನು ನಾವು ಹೊತ್ಕೋಬೇಕು. ನಮ್ಮಿಂದ ಆದಷ್ಟು ಪ್ರಯತ್ನ ಮಾಡಬೇಕು. ಉಳಿದವರಿಗೆ ನಮಗೆ ನಾ ಹೇಳಿದ ಹಾಗೆ ನಮ್ಮ ಅನುಕೂಲತೆಗಳು ಉಳಿದವರಿಗೂ ಸಿಗ್ತವೆ ನೋಡ್ಕೊಳ್ಳೋ ಹೊಣೆ ನಮ್ಮ ಮೇಲೆ, ಖಾಸಗಿ ವ್ಯಕ್ತಿಗಳ ಮೇಲೆ ಕೂಡ ಇದೆ ಅಂತ ನನಗೆ ಅನಿಸ್ತದೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಬೆಳಗು ಕಾರ್ಯಕ್ರಮದಲ್ಲಿಂದು
ನಿತ್ಯದ ಮಾಹಿತಿಗಳ ಜೊತೆಗೆ ಹಾವುಗಳ ಬಗೆಗೆ ಮಾಹಿತಿ. ಮೈಸೂರಿನ ಜನರಿಗೆ ಹಾವು ಕಂಡರೆ ತಕ್ಷಣ ಶ್ಯಾಮ್ ಎನ್ನುತ್ತಾರೆ. ಶ್ಯಾಮ್ನ ಮೊಬೈಲ್ ದೂರವಾಣಿಗೆ ಸಂಪರ್ಕಿಸುತ್ತಾರೆ. ಅಲ್ಲಿಗೆ ಶ್ಯಾಮ್ ಹಾಜರಾಗುತ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಶ್ಯಾಮ್ನ ಅತಿಥಿಯಾಗುತ್ತಾರೆ ಈ ಪ್ರಾಣಿ ಬಂಧುಗಳು. ಕೆಲ ಕಾಲದ ಆತಿಥ್ಯದ ಬಳಿಕ ವನಸಿರಿಗೆ ಮರಳಿಸುವ ಜವಾಬ್ದಾರಿಯೂ ಸಹ ಶ್ಯಾಮರದೆ. ವೃತ್ತಿ ಆಟೋ ಚಾಲಕ, ಪ್ರವೃತ್ತಿ ಹಾವುಗಳ ಸ್ನೇಹಿತನಾಗಿ ಹಾವುಗಳ ಬಗೆಗಿರುವ ಕಾಲ್ಪನಿಕ ನಂಬಿಕೆಗಳನ್ನ ಹೋಗಲಾಡಿಸಿ ಜೊತೆಗೆ ಪರಿಸರದ ಕಾಳಜಿ ವ್ಯಕ್ತಪಡಿಸಿ ನೂರಾರು ಜನರಿಗೆ ತಿಳುವಳಿಕೆ ನೀಡುತ್ತಾ ಬಂದಿರುವ ಸ್ನೇಕ್ ಶ್ಯಾಮ್ ಒಂದು ಅಪರೂಪದ ವಿಭಿನ್ನತೆಯ ವ್ಯಕ್ತಿತ್ವ. ಇದುವರೆಗೆ 7300 ಹಾವುಗಳನ್ನು ಹಿಡಿದಿರುವ ಖ್ಯಾತಿ ಶ್ಯಾಮದು. ಎಲೆಕ್ಟ್ರಿಕಲ್ನಲ್ಲಿ ITIನ ವ್ಯಾಸಂಗ. ಹೆರಿಗೆ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಇವರ ಆಟೋದಲ್ಲಿ ಉಚಿತ ಪ್ರಯಾಣ ಸೌಲಭ್ಯವಿದೆ. ಮಕ್ಕಳಿಂದ ಹಿರಿಯರವರೆಗೆ ಕುತೂಹಲ ಕೆರಳಿಸುವ ಪ್ರಾಣಿ ಹಾವು. ಹಾವಿನ ಬಗೆಗೆ ಮಾತುಗಳು ಇನ್ನು ಮುಂದೆ. ಸ್ನೇಕ್ ಶ್ಯಾಮ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೇನೆ. ನಮಸ್ಕಾರ. ನಮಸ್ತೆ. ಶ್ಯಾಮ್, ಹಾವು ಅಂತ ಇದ್ದಾಗೇನೆ ನಾವು ಏನೋ ಒಂಥರ ಭಯ ಪಡ್ತೀವಿ. ಯಾಕದು ಆ ಭಯ ನಮ್ಮಲ್ಲಿದೆ? ನಮ್ಮ ಹಿಂದಿನ ಕಾಲದಿಂದನೂ ಹಾವು ಅಂದ್ರೆ ನಮ್ಮ ಜನಗಳ ಮನಸ್ಸಲ್ಲಿ ಒಂದು ಸೈಕಾಲಜಿ ಫಿಯರ್ ಅಂತ ತುಂಬಿಟ್ಟಿದ್ದಾರೆ. ಈಗ ನೋಡಿ, ಇದು ಟ್ರಿಂಕೆಟ್ ಅಂತ. ಎಲ್ಲಾ ಜಾತಿ ಹಾವುಗಳಲ್ಲೂ ವಿಷ ಇರಲ್ಲ. ನಮ್ಮ ಭಾರತ ದೇಶ ಒಂದು 240 ಜಾತಿ ಹಾವು ಇರ್ಬೋದು. ಅದರೊಂದು 4 ರಿಂದ 6 ಜಾತಿ ಹಾವಲ್ಲಿ ವಿಷಗಳು ಕಾಣ್ತದೆ ನಮ್ಮ ಸುತ್ತ ಇರ್ತಕ್ಕಂಥದ್ದು. ಇದು ನೋಡಿ ಟ್ರಿಂಕೆಟ್ ಅಂತ, ಇದಕ್ಕೆ ಹುಸಿ ನಾಗರ ಅಂತ ಕರಿತೀವಿ. ಇದ್ರಲ್ಲಿ ವಿಷ ಇಲ್ಲ, ನೀವು ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು. ನೋಡಿ, ಆರಾಮಾಗಿ ನೀವು ಹ್ಯಾಂಡ್ಲ್ ಮಾಡ್ಬೋದು. ನಿಮ್ಗೆ ಭಯ ಆಗ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಬೆಂಗಳೂರಲ್ಲಿ ಹಾವು ಬಂತು ಅಂದ್ರೆ ಏನಾಗತ್ತೆ ಹೇಳಿದ್ರು, ಫೋನ್ ಮಾಡಿ ಅಪ್ಪ ಹಾವು ಹಿಡಿದಿರ್ತೀವಿ ಅಂತ ಕರೀತಾರೆ. ಈ ತರ ಕಾರ್ಯಕ್ರಮ ಶುರು ಆಗ್ತದೆ ನೆಕ್ಸ್ಟ್ ನಿಮ್ಗೆ. ನೋಡಿ, ಅದಾಗದೆ ಏನು ಮಾಡೋದಿಲ್ಲ. ಮೇನ್ ಏನಂದ್ರೆ ಹಾವು ಹಿಡಿಬೇಕಾದ್ರೆ ನಾವು ಸ್ಮೂತ್ ಆಗಿ ಹಿಡ್ಕೋಬೇಕು. ಅದಕ್ಕೆ ನೋವು ಮಾಡಬಾರ್ದು. ನ್ಯೂಟನ್ಸ್ ಥರ್ಡ್ ಗೊತ್ತಿರ್ತದೆ, ಫಾರ್ ಎವ್ರಿ ಆಕ್ಷನ್ ದೇರ್ಸ್ ಆನ್ ಈಕ್ವಲೆಂಟ್ ಆಪೋಸಿಟ್ ರಿಯಾಕ್ಷನ್. ಇದಕ್ಕೆ ನೀವು ನೋವು ಮಾಡಿದ್ರೆ ಅದ್ ಖಂಡಿತ ಅದಕ್ಕೆ ಕಚ್ಚಕ. ಈಗ ನೋಡಿ, ನಿಮ್ ಕೈಲಿ ಆರಾಮಾಗಿ ಇಟ್ಕೊಂಡಿದ್ದಾರೆ. ನನ್ಗನ್ಸುತ್ತೆ ನಿಮ್ ಜೀವನದಲ್ಲಿ ಇದೇ ಮೊದಲು ಹಾವು ಹಿಡಿದಿರೋದು ಅಂತ ಕಾಣ್ತದೆ. ನೋಡಿ, ಅದಾಗದೆ ಯಾರಿಗೂ ಕಚ್ಚೋದಿಲ್ಲ. ನಮ್ಮ ವ್ಯಕ್ತಿತ್ವದ ಆಳದಲ್ಲಿ ಯಾವುದೋ ಒಂದು ಪ್ರತಿಭೆ ನಮ್ಮಲ್ಲಿರುತ್ತೆ. ಆ ಪ್ರತಿಭೆ ಯಾವುದು ಅನ್ನೋದನ್ನ ನಾವು ಗುರುತಿಸ್ಕೊಳ್ಬೇಕಾಗತ್ತೆ. ಈ ಒಂದು ಕೌಶಲ್ಯ ಅದನ್ನ ವೃದ್ಧಿಸ್ಕೊಳ್ಳೋದಕ್ಕೆ ಈ ಪ್ರತಿಭೆ ಅನ್ನೋದು ಸಹಾಯ ಮಾಡುತ್ತೆ. ಜ್ಞಾನ ಮತ್ತು ಕೌಶಲ್ಯದ ಜೊತೆಗೆ ಇಂದಿನ ಆಧುನಿಕ ಯುಗಕ್ಕೆ, ಮಾಡರ್ನ್ ವರ್ಲ್ಡ್ಗೆ ಬೇಕಾಗಿರುವಂತದ್ದು ಮನೋಭಾವ. ಒಬ್ಬ ವ್ಯಕ್ತಿ ಸಂದರ್ಶನಕ್ಕೆ ಬಂದಾಗ ಹೇಗೆ ಬರ್ತಾನೆ ಸಂದರ್ಶನಕ್ಕೆ, ಅವನು ಬರುವ ರೀತಿ, ಕುಳಿತುಕೊಳ್ಳುವ ರೀತಿ, ಅವನು ಮಾತನಾಡುವ ರೀತಿ, ಇವೆಲ್ಲವನ್ನ ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಅವರು ನೇರವಾಗಿ ಪ್ರಶ್ನೆನೇ ಕೊಡೋದಿಲ್ಲ, ಒಂದು ಸನ್ನಿವೇಶವನ್ನ ಕೊಟ್ಬಿಡ್ತಾರೆ. ಆ ಒಂದು ಸನ್ನಿವೇಶದಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ, ಹೇಗೆ ವರ್ತಿಸ್ತೀರಿ ಅನ್ನೋದನ್ನ ಅವರು. ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ಬೆಳಗು ಕಾರ್ಯಕ್ರಮ ನಿನ್ನೆ 1500 ಕಂತುಗಳನ್ನು ಪೂರೈಸಿತು. ಈ ಸಂಬಂಧ ದೂರದರ್ಶನ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮವನ್ನು ನಿರೂಪಕ ಜಯಪ್ರಕಾಶ್ ನಾಗತಿಹಳ್ಳಿ ಉದ್ಘಾಟಿಸಿದರು. ಬೆಳಗು 1500ರ ಗಡಿಯಾರವನ್ನು ದೂರದರ್ಶನ ಕೇಂದ್ರದ ನಿರ್ದೇಶಕ ಮಹೇಶ್ ಜೋಶಿ ಬಿಡುಗಡೆ ಮಾಡಿ, ಬೆಳಕು ಜ್ಞಾನದ ಸಂಕೇತವಾಗಿದ್ದು ಅದರ ಹರಡುವಿಕೆ ದೂರದರ್ಶನದ ಉದ್ದೇಶವಾಗಿದೆ ಎಂದರು. ವಿವಿಧ ಕ್ಷೇತ್ರಗಳ ಸಾಧಕರನ್ನು ರಾಜ್ಯದ ಜನತೆಗೆ ಪರಿಚಯಿಸುವ ಈ ಕಾರ್ಯಕ್ರಮ ವೀಕ್ಷಕರ ಮೆಚ್ಚುಗೆ ಗಳಿಸಿದೆ ಎಂದು ಜೋಶಿ ತಿಳಿಸಿದರು. Good evening, namaskar and swagata to Karnataka's Lucky 3. Our guest for today is Mr. Jayaprakash Nagathalli. Hi. He is a well-known television interviewer who has interviewed more than 200 eminent personalities. What's more, Mr. Jayaprakash is also a personality development expert who has brought out 4 audio cassettes on the subject. Welcome to Lucky 3, sir. Thank you. Please say a few words to our viewers. Dear viewers, everyone has got some talent. Identify it, enrich your personality and encash. Yesterday a cancelled check, tomorrow a promissory note, and today is the ready cash. So encash it. Keep playing, keep winning. All the best. Well said, sir. Time to start Wednesday's exciting draw by pressing the release button. Please press the release button. Thank you. Don't forget that Lucky 3 helps you win up to 450 times the amount you have played for. The blow button, please. Thank you. It's that magical moment again to draw today's winning numbers. Here's wishing you all the very best from the Lucky 3 team. For the first number, please press button number 1. और आज का पहला नंबर है number 5 यानी कि number 5. The first number is out
and the excitement has just begun. For the second number, keep watching. Please press button number 2. And the second number is number 7, यानी कि number 7. 2 नंबर आ चुके हैं, अब बारी आज की तीसरे और आखिरी नंबर की. क्या आप तैयार हैं? For the third and the last number, please press button number 3. And the third number is number 4, यानी कि number 4. Today's lucky 3 numbers are out, and the numbers are number 5, number 7, or number 4. ಅಂದ್ರೆ 5, 7 ಮತ್ತು 4. Mr. Jayaprakash, thank you so much for coming. ನಮಸ್ಕಾರ. ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಭೇಟಿ, ಆಯಕಟ್ಟಿನ ಪಾಲುದಾರಿಕೆ ಮುಂದುವರಿಸುವಂತೆ. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ರಷ್ಯಾ ಬಹು ಮಹತ್ವದ ಆಯಕಟ್ಟಿನ ಪಾಲುದಾರಿಕೆ ಇನ್ನಷ್ಟು ಬೆಳೆಯುವುದು ಅಗತ್ಯ ಎಂದು ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದಾರೆ. ಎರಡೂ ರಾಷ್ಟ್ರಗಳ ಮಧ್ಯೆ ಸ್ಥಿರವಾಗಿ ಬೆಳೆದು ಬಂದಿರುವ ಸದೃಢ ಸಂಬಂಧ ನಿರಂತರವಾಗಿ ಮುಂದುವರೆದುಕೊಂಡು ಬಂದಿದೆ ಎಂದು ರಷ್ಯಾದ ITAR-TASSಗೆ ನೀಡಿದ ಸಂದರ್ಶನದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಜೀವನ ಆಸೆಗಳಿಗೆ ನಾವು ನೀರಿರಿಯೋಣ. ಈ ಬಂಡೆ ಒಳಗಡೆನೇ ಮಳೆ ಬಂದರೆ ನೀರು ನಿಲ್ಲುತ್ತೆ ಅನ್ನೋದಾದರೆ ಯಾಕೆ ಸಾಧ್ಯ ಇಲ್ಲ? ಜೀವನದಲ್ಲಿ ನಾವು ಹೇಗೆ ಜಗಮಗಿಸ್ತಾ ಇರಬೇಕು, ಮಿಂಚ್ತಾ ಇರಬೇಕು, ನಡೆ ಮುಂದೆ ಎನ್ನುವಂತಹ ಒಂದು ಸಂಸ್ಕೃತ ಸುಭಾಷಿತ ಹೀಗೆ ಹೇಳುತ್ತೆ. 1000 ಗಾವುದ ಸಾಗಲು ಬಹುದು, ಇರುವೆಯಾದರೂ ನಡೆದು ನಡೆದು, ಕೂತಲ್ಲಿದ್ದರೆ ಗರುಡನು ಕೂಡ ಒಂದಂಗುಲ ಮುನ್ನಡೆಯನು ಮಾಡ. ಸಾವು ಇರುವೆ ಆದರೂ ಸಹ ಸಾಕ್ತಾ ಇದ್ರೆ 1000 ಮೈಲಿವರೆಗೂ ಬೇಕಾದ್ರೆ ಸಾಗ್ಬೋದು. ಸುಮ್ಮನೆ ಒಂದೇ ಕಡೆ ಕುಳಿತಿದ್ರೆ ನಾವು ಸಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ಮಂದಟ್ಟು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನಾವು ಸೋಲನ್ನು ಏನು ಮಾಡ್ತೀವಿ? ಮೈನಸ್ ಅಂತೀವಿ, ಗೆಲುವನ್ನು ಪ್ಲಸ್ ಅಂತೀವಿ ಅಂತ ಅಂದ್ಕೊಳ್ಳೋಣ. ನಾವು ಏನು ಮಾಡಬೇಕು? ಸೋಲು ಅನ್ನೋದು ಮೈನಸ್ ಅಂದರೆ ಏನು? ಒಂದು ಡ್ಯಾಶ್ ಅಂತ ಅಲ್ವಾ? ನಾವು ಇನ್ನೊಂದು ಡ್ಯಾಶ್ ತಗೊಂಡು ಮಧ್ಯದಕ್ಕೆ ಹಾಕಿದರೆ ಅದು ಪ್ಲಸ್ ಆಗುತ್ತೆ, ಆವಾಗ ಗೆಲುವು ಆಗುತ್ತೆ ನಮಗೆ. ಅದೇ 2 ಸೋಲುಗಳನ್ನು, 2 ಡ್ಯಾಶನ್ನ ಇಂಟು ಅಂತ ಮಾಡಿ ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಸುಖಗಳನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಹಾಗಾದರೆ ಕಷ್ಟಗಳನ್ನು ಏನು ಮಾಡೋಣ? ಆ ಒಂದು ಗೆರೆಯ ಕೆಳಗಡೆ 2 ಡಾಟ್ ಇಡೋಣ, ದುಃಖಗಳನ್ನೆಲ್ಲ ನಾವು ವಿಭಾಗಿಸೋಣ. ಹೀಗೆ ನಾವು ಜೀವನವನ್ನು ನೋಡೋಣ ಅಂತ ಹೇಳ್ತಾ ಒಂದು ಕಥೆ ಇಲ್ಲಿ ನೆನಪಾಗ್ತಾ ಇದೆ. ಏನಂದರೆ, ಒಬ್ಬ ಶಿಲ್ಪಿಗೆ 2 ಕಲ್ಲುಗಳು ಸಿಗುತ್ತೆ. ಇದು ಕಥೆ ಆದ್ರಿಂದ ಕಲ್ಲುಗಳು ಮಾತಾಡುತ್ತೆ. ಇವನು ಶಿಲ್ಪಿಗೆ ಒಂದು ವಿಗ್ರಹ ಕೆತ್ತಬೇಕು ಅಂತ ಅನಿಸುತ್ತೆ. ಆ ಕಲ್ಲನ್ನು ಕೇಳ್ತಾನೆ, ನೋಡು ನಾನು ಒಂದು ಸುಂದರವಾದ ವಿಗ್ರಹ ಮಾಡಬೇಕು ಅಂತ ಇದ್ದೀನಿ, ಅದರಿಂದ ನೀನು ನನಗೆ ಆಸ್ಪದ ಕೊಡ್ತೀಯ ಅಂತ. ಆ ಕಲ್ಲು ಹೇಳುತ್ತೆ, ನಾನು ಹೇಗಿದ್ದೀನೋ ಹಾಗಿರೋದಕ್ಕೆ ಬಿಟ್ಬಿಡು, ನನ್ನನ್ನು ನೀನು ಮುಟ್ಟಬೇಡ ಅಂತ ಹೇಳುತ್ತೆ. ಅದಕ್ಕೆ ಬೇಡಪ್ಪ, ನೀನು ಸವಾಸಕ್ಕೆ ಬರಲ್ಲ ಅಂತೇನೆ ಅಂತ ಇವನು ಹೇಳ್ತಾನೆ ಈ ಶಿಲ್ಪಿ. ಪಕ್ಕದಲ್ಲಿ ಇನ್ನೊಂದು ಕಲ್ಲಿರುತ್ತೆ ಸ್ನೇಹಿತರೆ. ಆ ಕಲ್ಲು ಈ ಮಾತನ್ನು ಕೇಳಿಸ್ಕೊಂಡು ಶಿಲ್ಪಿಗೆ ವಾಲಂಟಿಯರಾಗಿ, ನೋಡು ಶಿಲ್ಪಿ, ನೀನೇನೋ ಮಾಡಬೇಕು ಅಂತ ಇದೆಯಲ್ಲ ವಿಗ್ರಹ, ನಾನು ಸಿದ್ಧ ಇದ್ದೀನಿ, ನನ್ನನ್ನು ನೀನು ಮಾಡು ಅಂತ ಹೇಳುತ್ತೆ. ಅದು ತುಂಬ ಸುಂದರವಾದ ವಿಗ್ರಹವನ್ನು ಮಾಡಿ ಆತ ಹೋಗ್ತಾನೆ. ಒಂದು 20-25 ವರ್ಷ ಆಗುತ್ತೆ. ಅದೇ ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಒಂದು 3 ಕಿಲೋಮೀಟರ್ ಒಂದು ಕ್ಯೂ ಇರುತ್ತೆ. ಆ ಕ್ಯೂನ ನೋಡಿಬಿಟ್ಟು ಇವನಿಗೆ ಕುತೂಹಲ ಬರುತ್ತೆ. ಎಲ್ಲರನ್ನೂ ಕೇಳ್ತಾನೆ ಏನು ಅಂತ. ಇಲ್ಲಿ ಒಂದು ತುಂಬ ದೇವರ ಒಂದು ಸುಂದರವಾದ ವಿಗ್ರಹ ಇದೆ, ಬನ್ನಿ ನೀವು ಕ್ಯೂನಲ್ಲಿ ನಿಂತ್ಕೊಳ್ಳಿ ಅಂತ ನಿಲ್ಲಿಸ್ಕೊಳ್ತಾರೆ. ಇವನಿಗೆ ಮರ್ತೇ ಬಿಟ್ಟಿದ್ದಾನೆ ಆ ಊರ ಕಡೆ ಇವನು ಬಂದಿರೋವಂಥದ್ದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಯೂನಲ್ಲಿ ನಿಂತ್ಕೊಂಡು ಬರ್ತಾನೆ. ಗರ್ಭಗುಡಿಯಲ್ಲಿ ನೋಡ್ತಾನೆ, ತಾನು ಕೆತ್ತಿದ್ನಲ್ಲ ಆ ವಿಗ್ರಹ ಆ ಒಂದು ಗರ್ಭಗುಡಿಯಲ್ಲಿ ಪೂಜೆಗೆ ಒಳಪಡ್ತಾ ಇದೆ. ಇಷ್ಟೊಂದು ಜನ ಆ ವಿಗ್ರಹವನ್ನು ನೋಡೋದಕ್ಕೆ ತವಕಿಸ್ತಾ ಇದ್ದಾರೆ. ಆ ಒಂದು ವಿಗ್ರಹದಲ್ಲಿ ದೇವರನ್ನ ಈ ಎಲ್ಲ ಜನರು ಕಾಣ್ತಾ ಇದ್ದಾರೆ. ಇವನು ಧನ್ಯ ನನ್ನ ಜೀವನ ಅಂತ ಅಂದ್ಕೊಳ್ತಾನೆ. ಆ ಒಂದು ಇವನು ಸಹ ಪೂಜೆ ಮಾಡಿ ನಂತರ ಬರ್ತಾನೆ. ಇವನಿಗೊಂದು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಅಲ್ಲ ಇದ್ರ ಜೊತೆ ಇನ್ನೊಂದು ಕಲ್ಲಿತ್ತಲ್ಲ ಅದೆಲ್ಲಿದೆ ಅಂತ ಕುತೂಹಲ ಬಂದು ಗಮನಿಸ್ತಾನೆ. ಸ್ನೇಹಿತರೆ, ಆ ಒಂದು ಕಲ್ಲಿನ ಮೇಲೆ ತೆಂಗಿನಕಾಯಿನ ಬಡಿತಾ ಇರ್ತಾರೆ ಸ್ನೇಹಿತರೆ. ಈಗ ಗಮನಿಸಿ, ನೀವು ಪೆಟ್ಟುಗಳನ್ನು ತಿಂದು ವಿಗ್ರಹ ಮೂರ್ತಿ ಆಗ್ತಿರೋ ಅಥವಾ ತೆಂಗಿನಕಾಯಿಯನ್ನ ಚಚ್ಚುವಂತಹ ಕಲ್ಲಾಗ್ತಿರೋ ಅನ್ನೋದು ನಮ್ಮ ಕೈಗಳಲ್ಲೇ ಇದೆ ಸ್ನೇಹಿತರೆ. ಇದನ್ನ ಹೇಳ್ತಾ ಇಷ್ಟೆಲ್ಲ ಸೋಲುಗಳಿಗೆ ಹೆದರಬೇಡಿ, ಹಿಂಜರಿಬೇಡಿ. ಸೋಲುಗಳನ್ನು ತೆಗೆದುಕೊಂಡು ಸೋಲುಗಳು ಬರ್ತೀಯಾ ಬಾ ಅಂತ ಅದರ ಜೊತೆ ವಿರುದ್ಧ ಫೈಟಿಂಗ್ ಮಾಡೋದಕ್ಕೆ ಸಿದ್ಧರಾಗಿ ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.